ನಮಸ್ಕಾರ. ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಇಂದು ಕೊಹ್ಲಿ ಪಾಲಾಗಲಿವೆ ಹಲವು ದಾಖಲೆಗಳು. ಹೌದು, ಇಂದು ನಡೆಯುವ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಯ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸುವ ಸನಿಹದಲ್ಲಿದ್ದಾರೆ. ಸಿಎಸ್ಕೆ ಎದುರು ಭರ್ಜರಿ ದಾಖಲೆಯನ್ನು ಹೊಂದಿರುವ ವಿರಾಟ್ ಕೊಹ್ಲಿ ಇಂದು 55 ರನ್ ಗಳಿಸಿದ್ರೆ ಟಿ20 ಕ್ರಿಕೆಟ್ನಲ್ಲಿ 13,000 ರನ್ ಪೂರೈಸಲಿದ್ದು ಈ ಸಾಧನೆ ಮಾಡಿದ ವಿಶ್ವದ 5ನೇ ಬ್ಯಾಟರ್ ಎನಿಸಲಿದ್ದಾರೆ. ಕ್ರಿಸ್ ಗೇಲ್ 14,562 ರನ್ ಬಾರಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ಸಿಎಸ್ಕೆ ಎದುರು ವಿರಾಟ್ ಕೊಹ್ಲಿ 32 ಇನ್ನಿಂಗ್ಸ್ಗಳಲ್ಲಿ 1053 ರನ್ ಕಲೆ ಹಾಕಿದ್ದು 9 ಅರ್ಧಶತಕಗಳನ್ನು ಸಿಡಿಸಿದ್ದಾರೆ. ಇಂದಿನ ಪಂದ್ಯದಲ್ಲಿ 5 ರನ್ ಬಾರಿಸಿದ್ರೆ ಚೆನ್ನೈ ವಿರುದ್ಧ ಅತ್ಯಧಿಕ ರನ್ ಕಲೆ ಹಾಕಿದ ಮೊದಲ ಆಟಗಾರ ಎನಿಸಿಕೊಳ್ಳಲಿದ್ದಾರೆ. ಸದ್ಯ ಈ ದಾಖಲೆ ಶಿಖರ್ ಧವನ್ 1057 ರನ್ ಬಾರಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಕೊಹ್ಲಿಗೆ ಆರಂಭಿಕನಾಗಿ 5,000 ರನ್ ಟಿ20 ರನ್ಗಳನ್ನು ಪೂರ್ಣಗೊಳಿಸಲು ಇನ್ನೂ 38 ರನ್ಗಳ ಅಗತ್ಯವಿದೆ. ಈ ಮೈಲುಗಲ್ಲು ಸಾಧಿಸುವುದರಿಂದ ಅವರು ಟಿ20 ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಆರಂಭಿಕ ಆಟಗಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯಲಿದ್ದಾರೆ. ಕೊಹ್ಲಿ 9 ಬೌಂಡರಿ ಬಾರಿಸಿದ್ರೆ ಏಷ್ಯಾದಲ್ಲಿ ಆಡಿದ ಟಿ20ಗಳಲ್ಲಿ 1,000 ಬೌಂಡರಿಗಳನ್ನು ಪೂರ್ಣಗೊಳಿಸಿದ ಸಾಧನೆ ಮಾಡಲಿದ್ದಾರೆ. ಕೆಕೆಆರ್ ವಿರುದ್ಧ ಆರ್ಸಿಬಿಯ ಆರಂಭಿಕ ಪಂದ್ಯದಲ್ಲಿ ಅವರು 4 ಬೌಂಡರಿಗಳನ್ನು ಬಾರಿಸಿದ್ರು. ಸದ್ಯ ಕೊಹ್ಲಿ 991 ಬೌಂಡರಿ ಬಾರಿಸಿದ್ದಾರೆ. ಏಷ್ಯಾದಲ್ಲಿ ಆಡುವ ಟಿ20ಗಳಲ್ಲಿ 150 ಕ್ಯಾಚ್ಗಳನ್ನು ಮೈಲಿಗಲ್ಲು ತಲುಪಲು ಕೊಹ್ಲಿಗೆ ಪ್ರಸ್ತುತ 4 ಕ್ಯಾಚ್ಗಳ ಅಗತ್ಯವಿದೆ. ಒಂದೇ ಪಂದ್ಯದಲ್ಲಿ ಈ ದಾಖಲೆಯನ್ನ ಸಾಧಿಸುವುದು ಕಷ್ಟವಾದರೂ ಕೂಡ ಮುಂಬರುವ ಪಂದ್ಯಗಳಲ್ಲಿ ಕೊಹ್ಲಿಗೆ ಈ ಸಾಧನೆ ಮಾಡಬಹುದಾಗಿದೆ. ಹೀಗೆ ಇಂದಿನ ಪಂದ್ಯದಲ್ಲಿ ವಿರಾಟ್ ಅಮೋಘ ಸಾಧನೆ ಮಾಡುವ ತುಡಿತದಲ್ಲಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಐಪಿಎಲ್ ಧಮಾಕಾದ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ. ನಮಸ್ಕಾರ.